ಹಾಯ್ ಹಲೋ ಎವ್ರಿವನ್. ಸೊ ನಾನಿವತ್ತು ವಿಯೆಟ್ನಾಂ ಒನಾಯ್ ಸಿಟಿಲಿರೋ ಟ್ರೈನ್ ಸ್ಟ್ರೀಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೇಗಿತ್ತು, ಏನು ಕಾಸ್ಟ್ ಆಯಿತು, ಯಾವ ಥರ ಏನೆಲ್ಲ ಇರುತ್ತೆ ಅಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ನೋಡ್ಬೋದು ಇದೇ ಟ್ರೈನ್ ಸ್ಟ್ರೀಟು. ಸೊ ಸುತ್ತ ಫುಲ್ಲು ನಿಮಗೆ ಕೆಫೆ ಇರುತ್ತೆ. ಸೊ ಮೊದಲು ನೀವು ಕೆಫೆಯಲ್ಲಿ ರಿಸರ್ವ್ ಮಾಡ್ಕೊಂಡಿರಬೇಕು ಟೇಬಲ್ನ. ಸೊ ಆವಾಗಲೇ ನಿಮಗೆ ಅಲ್ಲಿ ಕುತ್ಕೊಂಡು ಟ್ರೈನ್ನ ವ್ಯೂ ಮಾಡೋದಕ್ಕೆ, ತುಂಬ ಕ್ಲೋಸೆಸ್ಟಲ್ಲಿ ವ್ಯೂ ಮಾಡೋದಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದು ಸತಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಬೇರೆ ಎಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ ಈ ಥರ ಎಕ್ಸ್ಪೀರಿಯನ್ಸು ಟ್ರೈನ್ ಸ್ಟ್ರೀಟ್ದು. ಸೊ ಇದೊಂದೇ ಜಾಗದಲ್ಲಿ. ಮತ್ತು ನೋಡಿ, ಸೊ ಈವ್ನಿಂಗ್ ಹೋದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಟೈಮಿಂಗ್ಸು ನಾನು ಹೇಳ್ತೀನಿ ಯಾವ ಥರ ಅಂತ. ಈವ್ನಿಂಗ್ ಅರೌಂಡ್ 7:30ಇಂದ 9:30ವರೆಗೂ ಇರುತ್ತೆ. ಮತ್ತು ಆಫ್ಟರ್ನೂನ್ 3:30ಇಂದ 5:30ವರೆಗೂ ಇರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಹೋಗಿ 7:30 ಮೇಲೆ ಮೊದಲೇ ರಿಸರ್ವ್ ಮಾಡ್ಕೊಂಡಿರಿ ಟೇಬಲು. ಪ್ಲಸ್ ನೀವು ಅಲ್ಲಿ ಏನಾದರೂ ಬುಕ್ ಮಾಡ್ಕೊಳ್ಳೇಬೇಕು. ಸೊ ಡ್ರಿಂಕ್ಸ್ ಆಗಲಿ, ಇಲ್ಲಾಂದರೆ ಕಾಫಿ ಆಗಲಿ, ಇಲ್ಲಾಂದರೆ ಸ್ನ್ಯಾಕ್ಸ್ ಆಗಲಿ ಏನಾದ್ರೂ. ಸೊ ಇಲ್ಲಿ ತುಂಬ ಫೇಮಸ್ ಬಂದು ನಿಮಗೆ ಎಗ್ ಕಾಫಿ, ಸಾಲ್ಟ್ ಕಾಫಿ ಮತ್ತು ಕೊಕೊನೆಟ್ ಕಾಫಿ. ಸೊ ನಿಮಗೆ ಗೊತ್ತೇ ಆಗಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ ಕಾಫಿ. ಅದರಲ್ಲಿ ಸಾಲ್ಟ್ ಹಾಕಿದ್ದಾರೆ ಅಂತ ಲಾಸ್ಟ್ ಸಿಪ್ಪಲ್ಲಿ ನಿಮ್ಗೆ ಒಂದು ಸಿಗ್ಬೋದು ಫ್ಲೇವರು. ಬಟ್ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು. ಎಗ್ ಕಾಫಿನೂ ಅಷ್ಟೇ ತುಂಬ ಫೇಮಸ್ ಅಲ್ಲಿ. ಸೊ ಅದನ್ನು ಟ್ರೈ ಮಾಡ್ಬೋದು. ಸೊ ಈ ಥರ ಲೈವಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಟ್ರೈನ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಟೇಬಲ್ನ ಬುಕ್ ಮಾಡ್ಕೊಳ್ಬೇಕು. ಸೊ ಎಂಟ್ರಿ ಫೀಸು ಆ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಟೇಬಲ್ ರಿಸರ್ವ್ ಆದಮೇಲೆ ನೀವು ಅಲ್ಲೇನಾದರೂ ಆರ್ಡ್ರ್ ಮಾಡಿ ತೊಗೊಳ್ಳೇಬೇಕು ಅಷ್ಟೇ. ಅಲ್ಲೇನಾದ್ರು ಆರ್ಡ್ರ್ ಮಾಡಿ ತಿನ್ನೋ ಥರ ನೀವು ಬುಕ್ ಮಾಡಿಕೊಂಡ್ರೆ ಆಯಿತು. ಬೇರೆ ಯಾವುದಕ್ಕೂ ಏನೂ ಪೇ ಮಾಡೋ ಆಗಿರಲ್ಲ. ಮತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಬೋದು. ಟಾಪ್ ರೂಫು ಇರುತ್ತೆ, ಕೆಳಗಡೆ ನಿಮಗೆ ರಿಸರ್ವ್ ಟೇಬಲ್ಲು ಇರುತ್ತೆ. ಸೊ ಎರಡಿದ್ರಲ್ಲೂ ವ್ಯೂ ಚೆನ್ನಾಗೇ ಇರುತ್ತೆ. ಸೊ ಮಾಡ್ಬೋದು. ಹೊನ್ನಾಳಿಯಲ್ಲಿ ಟ್ರೈನ್ ಸ್ಟ್ರೀಟು ತುಂಬ ಫೇಮಸ್ಸು. ಸೊ ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಅದರ್ ದೆನ್ ನಿಮಗೆ ಸೊ ಇಲ್ಲಿ ಬೇರೆ ಏನೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಗಲ್ಲ. ಇಲ್ಲೇ ಅರೌಂಡ್ ನಿಮಗೆ 3 ಅವರ್ಸ್ ಆ ಥರ ಸ್ಪೆಂಡ್ ಮಾಡ್ತೀರಾ. ಸೊ ಚೆನ್ನಾಗಿರುತ್ತೆ. ಸೊ ಲೈವ್ ಫೋಟೋಶೂಟ್ ಎಲ್ಲನೂ ಮಾಡ್ಕೊಳ್ಬೋದು. ನಿಮಗೆ ಇದ್ರದ್ದು ಬೇರೆ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕು, ಇಲ್ಲ ಯಾವ ಥರ ಹೇಗೆ ಏನು ಅನ್ನೋದು ಡೀಟೇಲ್ಸ್ ಬೇಕು, ನೀವು ಏನರಲ್ಲಿ ಹೋಗಿದ್ರಿ, ಸೊ ಅಂದರೆ ಏನಾರು ಗೈಡ್ ಬುಕ್ ಮಾಡ್ಕೊಂಡಿದ್ರಾ, ಇಲ್ಲ ನೀವೇ ಲೈಕ್ ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿದ್ರಾ, ಆ ಥರ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾ, ಪ್ರೈಸ್ ಎಷ್ಟಾಗುತ್ತೆ ಒಬ್ರಿಗೆ, ಎಷ್ಟು ದಿವಸ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಲ್ಲನೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಸೊ ಕಮೆಂಟಲ್ಲಿ ತಿಳಿಸಿ. ಸೊ ಡೆಫಿನೆಟ್ಲಿ ನಾನು ಕಮ್ಮಿಂಗ್ ಬ್ಲಾಗಲ್ಲಿ ಎಲ್ಲನೂ ತಿಳಿಸ್ತಾ ಹೋಗ್ತೀನಿ. ಸೊ ನಾಟ್ ಓನ್ಲಿ ಇದು, ಆಲ್ಮೋಸ್ಟ್ ಸುಮಾರು ಪ್ಲೇಸಸ್ಗಳು ವಿಸಿಟ್ ಮಾಡಿದ್ದೀವಿ. ಸೊ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸು ಮತ್ತು ಹೇಗಿರುತ್ತೆ ಜೆನ್ಯೂನ್ ಫೀಡ್ಬ್ಯಾಕ್ ಕೊಡ್ತೀನಿ. ಸೊ ಇದು ಬಂದು ಸಾಲ್ಟ್ ಕಾಫಿ. ಸೊ ಸ್ಟಾರ್ಟಿಂಗ್ ಹಂಗೆ ಅನ್ನಿಸ್ತು, ಆಮೇಲೆ ತುಂಬ ಚೆನ್ನಾಗಿ ಸಿಕ್ತು. ಮತ್ತು ಅಲ್ಲೇ ನಿಯರ್ ಬೈಯಲ್ಲಿ ನಿಮಗೆ ಇದು ಸಿಗುತ್ತೆ. ಇದೊಂದು ಮಾರ್ಕೆಟು. ಸೊ ಈ ಮಾರ್ಕೆಟಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಏನಾದರೂ ಲೈಕ್ ಫುಲ್ಲು ಅಲ್ಲಿ ನಾವಿಲ್ಲಿ ಹೇಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲಿ ಅವ್ರದ್ದೊಂದು ಸೆಲೆಬ್ರೇಷನ್ ನಡೀತಾ ಇತ್ತು. ಸೊ ಕಮ್ಮಿಂಗ್ ಡೇಸಲ್ಲಿ ಅವ್ರದ್ದೊಂದು ಫಂಕ್ಷನ್ ಇರೋದ್ರಿಂದ, ಸೊ ಅವ್ರದ್ದೊಂದು ಫೆಸ್ಟಿವಲ್, ನಾಟ್ ಎ ಫಂಕ್ಷನ್, ಫೆಸ್ಟಿವಲ್ ಇರೋದ್ರಿಂದ ಸೊ ಮಾರ್ಕೆಟಲ್ಲಿ ಸೊ ನಿಮಗೆಲ್ಲ ಈ ಥರ ಸಿಗುತ್ತೆ. ಫುಲ್ಲು ಡ್ರ್ಯಾಗನ್ ಜಾಸ್ತಿ ಅಲ್ಲಿ. ಸೊ ಡ್ರ್ಯಾಗನ್ ರಿಲೇಟೆಡಲ್ಲಿ ನಿಮಗೆ ಈ ಥರ ಸಿಗುತ್ತೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಲ್ಲಿ ನೋಡಿದ್ದೆಲ್ಲ ತೊಗೊಳ್ಳೋಣ ಅನ್ನಿಸ್ತಿತ್ತು. ಬಟ್ ಏನಂದರೆ ಕ್ಯಾರಿ ಮಾಡೋದಕ್ಕೆ ಆಗಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಯಾಕಂದರೆ ಏರ್ಪೋರ್ಟಲ್ಲಿ ಇಷ್ಟೇ ಕೆಜಿ ಇರುತ್ತಲ್ವ. ಸೊ ಆಲ್ರೆಡಿ ನಮ್ಮ ಲಗೇಜೇ ತುಂಬಿರುತ್ತೆ. ಹಾಗಾಗಿ ನಾವು ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ, ಮೆಮೊರೀಸ್ ಅಂತೂ ಸ್ಟೋರ್ ಮಾಡ್ಕೊಂಡ್ವಿ, ಕ್ಯಾರಿ ಮಾಡಿದ್ವಿ ಅನ್ಬೋದು. ಸೊ ಇದ್ರದ್ದು ನಿಮ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಏನಾದರೂ ಅಂದರೆ ಬೇಕಾದ್ರೆ ನನಗೆ ತಿಳಿಸಿ. ಸೊ ನಾನು ಕ್ಲೀನಾಗಿ ನಿಮ್ಗೆ ಇದು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಯಾರಾದ್ರು ಹೋಗೋ ಪ್ಲ್ಯಾನ್ ಇದ್ರೂ ಅಷ್ಟೇ. ಸೊ ಇನ್ಫಾರ್ಮೇಷನ್ ಕೊಡ್ತೀನಿ ಬ್ಲಾಗಲ್ಲಿ. ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.